ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಸ್ಪೆಷಲ್ ಆಗಿ ನಾನು ಆಂಧ್ರ ಸ್ಟೈಲು ಟೊಮ್ಯಾಟೊ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂಥೇಳಿ ತೋರ್ಸಾಕತ್ತೇನಿ. ಈ ಉಪ್ಪಿನಕಾಯಿನ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ವಿಧಾನದಾಗ ತೋರಿಸಿದಾರೆ. ನಾನು ಒಂದು ವಿಧಾನದಾಗ ತೋರ್ಸಾಕತ್ತೇನಿ. ಈ ಉಪ್ಪಿನಕಾಯಿನ 1 ತಿಂಗಳ ತನಕನೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಹಾಳಾಗೋದಿಲ್ಲ. ಮನೆಯಲ್ಲಿ ಈ ಉಪ್ಪಿನಕಾಯಿ ಇದ್ಬಿಟ್ರೆ ಅನ್ನಕ್ಕೆ, ಚಪಾತಿಗೆ ಮತ್ತು ರೊಟ್ಟಿಗೆ ಸಾಂಬಾರು ಮತ್ತು ಪಲ್ಯ ಇಲ್ಲ ಅನ್ನೋ ಟೆನ್ಷನ್ನೇ ಇರೋದಿಲ್ಲ. ಏನಾದರೂ ಬಾಯಿ ಕೆಟ್ಟೈತಿ, ಬಾಯಿಗೇನು ರುಚಿ ಹತ್ತಾ ಇಲ್ಲ ಅಂದಾಗ ಈ ಉಪ್ಪಿನಕಾಯಿನ ಒಂದು ಸರ್ತಿ ಟ್ರೈ ಮಾಡಿರಿ, ಹೊಟ್ಟೆ ತುಂಬೋದಂತೂ ಗ್ಯಾರಂಟಿ. ಬರೀ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಈ ಉಪ್ಪಿನಕಾಯಿನ ಮಾಡೋಕ್ಕೆ 6ರಿಂದ 7 ಟೊಮ್ಯಾಟೋನ ಕ್ಲೀನಾಗಿ 2ರಿಂದ 3 ಸರ್ತಿ ತೊಳೆದು ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಇಟ್ಕೊಂಡೇನ್ರಿ. ಇವಾಗ ಈ ಟೊಮ್ಯಾಟೋನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಸೈಡ್ಗೆ ಇಟ್ಕೊರಿ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕಿ ನೀಟಾಗಿ ಲೋ ಫ್ಲೇಮ್ನಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯಕಾಳು ಸ್ವಲ್ಪ ಫ್ರೈ ಆದ್ರೆ ಸಾಕು, ಜಾಸ್ತಿ ಫ್ರೈ ಮಾಡೋಕೆ ಹೋಗಬೇಡ್ರಿ. ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಆದ್ರೆ ಸಾಕು. ಇವಾಗ ಅದೇ ಸ್ಪೂನಿಂದ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ನೀಟಾಗಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ 2ರಿಂದ 3 ನಿಮಿಷ ನಿಧಾನವಾಗಿ ಫ್ರೈ ಮಾಡ್ಕೊರಿ. ನೋಡ್ರಿ, ಈ ರೀತಿ ಫ್ರೈ ಆದ್ರೆ ಸಾಕು. ಮೆಂತ್ಯಕಾಳು ಜಾಸ್ತಿನೂ ಫ್ರೈ ಆಗಬಾರ್ದು ಮತ್ತು ಹಸಿವು ಹಂಗೆ ಇರಬಾರ್ದು. ಹಸಿ ಇದ್ರೆ ಉಪ್ಪಿನಕಾಯಿ ಕಹಿ ಆಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ, ಇವಾಗ ಅವು ಫ್ರೈ ಆಗಿದ್ದಾವು. ಅವನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇವಾಗ ಅದೇ ಪ್ಯಾನ್ಗೆ ನಾನು 2ರಿಂದ 3 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಅಡುಗೆ ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಂಥ ಟೊಮ್ಯಾಟೋನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಈ ರೀತಿ ಎಲ್ಲ ಟೊಮ್ಯಾಟೋನ ಹಾಕಿ 2ರಿಂದ 3 ಸರ್ತಿ ಈ ರೀತಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ಈ ರೀತಿ ಫ್ರೈ ಮಾಡಿಂದ ಇವನೇನೈತಲ್ಲ ಒಂದು ಮುಚ್ಚಳನ ಮುಚ್ಚಿ 5ರಿಂದ 8 ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೊರಿ. ಇವಾಗ ನೋಡ್ರಿ, ನಾನು 5 ನಿಮಿಷ ಬಿಟ್ಟ ನೋಡಾಕತ್ತೇನಿ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಿದ್ದಾವು. ಈ ರೀತಿ ಸೈಡೆಲ್ಲ ನೀರು ಕಾಣಿಸತೈತಲ್ಲ, ಆ ನೀರು ಎಲ್ಲ ಪೂರ್ತಿಯಾಗಿ ಫ್ರೈ ಆಗಬೇಕು. ಅಂದ್ರೆ 1 ಸ್ಪೂನ್ ತೊಗೊಂಡು ಟೊಮ್ಯಾಟೋನ ಈ ರೀತಿ ಒತ್ತಿ ಫ್ರೈ ಮಾಡ್ಕೊಳ್ಬೇಕು. ಈ ಟೊಮ್ಯಾಟೊ ಏನೈತಲ್ಲ, ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಯಾವ ರೀತಿ ಮಾಡ್ಕೋತೇವಲ್ಲ, ಸೇಮ್ ಅದೇ ರೀತಿ ಪೇಸ್ಟ್ ಆಗಬೇಕು. ನೋಡ್ರಿ, ಇವಾಗ ನಾನು ಈ ರೀತಿ 1 ಸ್ಪೂನ್ ತೊಗೊಂಡು ಟೊಮ್ಯಾಟೋನ ಒತ್ತಿ ನೀಟಾಗಿ ಫ್ರೈ ಮಾಡತ್ತೇನಿ. ನೋಡ್ರಿ, ಈ ರೀತಿ 10ರಿಂದ 15 ನಿಮಿಷದವರೆಗೂ ಟೊಮ್ಯಾಟೋನ ನೀಟಾಗಿ ಉರಿನ ಲೋ ಫ್ಲೇಮ್ನು ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕು. ಇದಕ್ಕೆ ಇವಾಗ ಸ್ವಲ್ಪ ಟೊಮ್ಯಾಟೊ ಹುಳಿ ಅನಿಸಿದ್ರೆ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊರಿ. ನೋಡ್ರಿ, ಇವಾಗ ನಾನು ಟೊಮ್ಯಾಟೊ ಎಲ್ಲ ಪೂರ್ತಿಯಾಗಿ ಪೇಸ್ಟ್ ಆಗಿದ್ದಾವು. ನಾವು ಮಿಕ್ಸಿಗೆ ಹಾಕಿದಾಗ ಪೇಸ್ಟ್ ಯಾವ ರೀತಿ ಆಗ್ತೈತಲ್ಲ ಅದೇ ರೀತಿ ಆಗಬೇಕು. ಅಲ್ಲಿವರೆಗೂ ಇವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ. ಸ್ವಲ್ಪ ಕೂಡ ನೀರನ್ನ ಯೂಸ್ ಮಾಡಬಾರ್ದು. ನೋಡ್ರಿ, ಈ ರೀತಿ ಪೇಸ್ಟ್ ಆಗಬೇಕು. ಇವಾಗ ಇದು ರೆಡಿ ಆಗೈತಿ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಡ್ರಿ. ಇದೆಲ್ಲ ಪೂರ್ತಿಯಾಗಿ ತಣ್ಣಗೆ ಆಗಬೇಕು. ಇವಾಗ ನೋಡ್ರಿ, ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಮಸಾಲೆನ ಈಗ ರುಬ್ಕೊಂಡು ತೊಗೊಂಡು ಬರಬೇಕು. ಒಂದು ಚಿಕ್ಕ ಮಿಕ್ಸಿ ಜಾರ್ ಒಳಗೆ ನಾವು ಮಸಾಲೆನ ಏನು ಹುರಿದಿಟ್ಕೊಂಡಿದ್ದೀವಲ್ಲ ಅವನ್ನೆಲ್ಲನೂ ಹಾಕಿ ಇವಾಗ ಸ್ವಲ್ಪ ಹುಣಸೆ ಹಣ್ಣು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲ್ಲುಪ್ಪನ್ನ ಹಾಕಿ ಒಂದು ಸರ್ತಿ ನೀಟಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬರ್ರಿ. ನೋಡ್ರಿ, ಈ ರೀತಿ ಆಗಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರನ ಆ್ಯಡ್ ಮಾಡ್ಕೊರಿ. ನಾನು 1 ಟೀ ಸ್ಪೂನಷ್ಟು ಖಾರ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಮಸಾಲೆ ಖಾರನ ಹಾಕಿ ನೀಟಾಗಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬರ್ರಿ. ನೋಡ್ರಿ, ಈ ರೀತಿ ಆಗಬೇಕು. ಉಪ್ಪು ಮತ್ತು ಖಾರನ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊರಿ. ನೋಡ್ರಿ, ಇವಾಗ ನಾನು ಒಗ್ಗರಣೆ ಕೊಟ್ಕೊಳಕ್ಕೆ ಮತ್ತು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 3ರಿಂದ 4 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಸ್ವಲ್ಪ ಅಡುಗೆ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಇವಾಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡಿರಿ.
ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ, ಸಾಸಿವೆ ಫ್ರೈ ಆಗೋ ಮಟ್ಟ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊರಿ. ಯಾಕಂದರೆ ಇವು ಜಲ್ದಿ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ ಇವಾಗ ಒಂದು 2-3 ಆಗುವಷ್ಟು ನಾನಿಲ್ಲಿ ಒಣ ಮೆಣಸಿನ್ಕಾಯನ್ನ ಆ್ಯಡ್ ಮಾಡ್ಕೊಳಕತ್ತೇನೆ. ಮತ್ತು ಒಂದು ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಎಸಳು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಣ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ನಿಮಗೇನಾದರೂ ಎಕ್ಸ್ಟ್ರಾ ಮಸಾಲೆ ಏನಾದರೂ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾವು ಈ ಉಪ್ಪಿನಕಾಯಿನ 1 ತಿಂಗಳ ತನಕನೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಜಸ್ಟ್ ಇವನ್ನಷ್ಟೇ ಆ್ಯಡ್ ಮಾಡ್ಕೊಂಡೇನಿ. ನೋಡ್ರಿ ಇವಾಗ ನೆಕ್ಸ್ಟು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೇವಲ್ಲ ಟೊಮೆಟೊ ಪೇಸ್ಟ್ನ ಇದನ್ನು ಹಾಕಿ 2-3 ನಿಮಿಷ ನೀಟಾಗಿ ಈ ಎಣ್ಣೆ ಒಳಗೆ ಟೊಮ್ಯಾಟೊ ಪೇಸ್ಟು ಕುದಿಬೇಕು. ಅಂದ್ರೆ 2-3 ನಿಮಿಷ ನೀಟಾಗಿ ಕುದಿಸ್ಕೊರಿ. ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರ್ರಿ. ಎಣ್ಣೆ ಟೊಮ್ಯಾಟೊ ಪೇಸ್ಟ್ ಒಳಗೆಲ್ಲ ನೀಟಾಗಿ ಹೊಂದ್ಕೊಳ್ಬೇಕು. ನೋಡ್ರಿ ಈ ರೀತಿ 2-3 ನಿಮಿಷ ನೀಟಾಗಿ ಕೈ ಆಡಿಸ್ಕೊತಾನೆ ಇರಬೇಕು. ಈ ರೀತಿ ಫ್ರೈ ಆಗಿಂದ ಇವಾಗ ಇದಕ್ಕೆ ನೆಕ್ಸ್ಟು ನಾವೇನು ಮಸಾಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ. ಟೊಮ್ಯಾಟೊ ಉಪ್ಪಿನಕಾಯಿ ರೆಡಿ ಆಯಿತು. ನೆನಪಿರಲಿ, ಈ ಟೊಮ್ಯಾಟೊ ಉಪ್ಪಿನಕಾಯಿನ ಮಾಡುವಾಗ ಸ್ವಲ್ಪ ಕೂಡ ನೀರನ್ನ ಯೂಸ್ ಮಾಡಬಾರ್ದು. ಇವನ್ ಟೊಮ್ಯಾಟೊನ ಕ್ಲೀನ್ ಮಾಡ್ಕೊಳ್ಳುವಾಗೂ ಅಷ್ಟೇ ಟೊಮ್ಯಾಟೊ ಕ್ಲೀನ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಈ ಟೊಮ್ಯಾಟೊ ಉಪ್ಪಿನಕಾಯಿನ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಮಸಾಲೆ ಪೌಡ್ರನ್ನೆಲ್ಲ ಹಾಕಿ ನೀಟಾಗಿ 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡ್ರೆ ರುಚಿಯಾದಂಥ ಟೊಮ್ಯಾಟೊ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಈ ಉಪ್ಪಿನಕಾಯಿನ ನೀವು ಆರಾಮಾಗಿ 1 ತಿಂಗಳ ತನಕನೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದ್ರಿ. ಈ ಉಪ್ಪಿನಕಾಯಿನ ನೀವು ಇನ್ನೂ ಜಾಸ್ತಿ ಪ್ರಮಾಣದಾಗ ಮಾಡಿಟ್ಕೊಂಡು 1 ವರ್ಷದ ತನಕನೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸ್ವಲ್ಪ ಕೂಡ ನೀರನ್ನ ಎಲ್ಲೂ ಯೂಸ್ ಮಾಡ್ದಂಗೆ ಮಾಡಿದ್ರೆ ಈ ಉಪ್ಪಿನಕಾಯಿ 1 ವರ್ಷದ ತನಕನೂ ಹಾಳು ಆಗೋದಿಲ್ಲ. ಬಾಯಿ ಕೆಟ್ಟೈತಿ, ಬಾಯಿಗೇನೋ ರುಚಿ ಹತ್ತಾ ಇಲ್ಲ, ಏನು ಸೇರ್ತಾ ಇಲ್ಲ ಅಂದಾಗ ಬಿಸಿ ಅನ್ನಕ್ಕೆ ಅಥವಾ ಚಪಾತಿಗೆ ಈ 1 ಟೀ ಸ್ಪೂನಷ್ಟು ಉಪ್ಪಿನಕಾಯಿನ ನೀವು ಇಟ್ಕೊಂಡು ತಿಂದ್ರೆ ನೀವು ತಟ್ಟೆನ ಖಾಲಿ ಮಾಡೋದಂತೂ ಗ್ಯಾರಂಟಿ. ನೀವು ಹೊಟ್ಟೆ ತುಂಬ ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ಉಪ್ಪಿನಕಾಯಿನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಇದು ಆಂಧ್ರ ಕಡೆ ಎಲ್ಲ ತುಂಬಾ ಸ್ಪೆಷಲ್ಲು. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಈ ರೆಸಿಪಿನ ಖಂಡಿತ ಎಲ್ಲರೂ ಟ್ರೈ ಮಾಡಿ.